ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಪ್ರವಾಸಿ ಭಾರತೀಯ ದಿವಸ್ ನಡೆಯಲಿದೆ. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಡೆಯುತ್ತಿರುವ 14ನೇ ಪ್ರವಾಸಿ ಭಾರತೀಯ ದಿವಸ್ ನಾಳೆ ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಆರಂಭವಾಗಲಿದೆ. ವಿದೇಶದಲ್ಲಿರುವ ಭಾರತೀಯರು ಮಾತೃದೇಶಕ್ಕೆ ಸಲ್ಲಿಸುವ ಸೇವೆ ಗೌರವಿಸುವ ಉದ್ದೇಶದಿಂದ ಆರಂಭವಾದ ಪ್ರವಾಸಿ ಭಾರತೀಯ ದಿವಸ್ನ ವ್ಯಾಪ್ತಿ ಈ ಬಾರಿ ವಿಸ್ತಾರವಾಗಿದೆ. ಭಾರತದ ಜ್ಞಾನ ತಂತ್ರಜ್ಞಾನ ಪ್ರದರ್ಶನಕ್ಕೆ ವೇದಿಕೆಯಾಗಿದೆ. ನಾಳೆ ಯುವ ಪ್ರವಾಸಿ ದಿವಸ್ ಆರಂಭವಾಗುತ್ತಿದ್ದು, ನಾಡಿದ್ದು ಪ್ರಧಾನಿ ನರೇಂದ್ರ ಮೋದಿ ಪ್ರವಾಸಿ ಭಾರತೀಯ ದಿವಸ್ ಉದ್ಘಾಟಿಸಲಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಹೆಚ್ಚು ಜವಾಬ್ದಾರಿ ವಹಿಸಿ ಆಯೋಜನೆ ಮಾಡುತ್ತಿದೆ. ಕಾರ್ಯಕ್ರಮದಲ್ಲಿ ಹಲವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳು ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿವೆ. ಭಾರತ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಹಲವು ಇಲಾಖೆಗಳು ಸಹ ವಸ್ತು ಪ್ರದರ್ಶನದಲ್ಲಿ ಭಾಗಿಯಾಗ್ತಿವೆ. 3ನೇ ದಿನ ಸಮಾರೋಪ ಸಮಾರಂಭದ ನೇತೃತ್ವವನ್ನು ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ವಹಿಸಲಿದ್ದಾರೆ. ಈಗ ಪ್ರವಾಸೋದ್ಯಮ ಇರಲಿ, ಕೈಗಾರಿಕೆ ಇರಲಿ, ಏವಿಯೇಷನ್ ಇರಲಿ, IT ಇರಲಿ, BT ಇರಲಿ, ಎಲ್ಲ ಕೈಗಾರಿಕೆ ಬಗ್ಗೆ ನಮ್ಮದೊಂದು ನೀತಿ ಇದೆ. ಆ ನೀತಿಯ ಲಾಭನೂ ಅವ್ರು ಕೊಡ್ತೇವೆ. ಅಷ್ಟೇ ಅಲ್ಲ, ಉದ್ಯೋಗ ಮಿತ್ರದಲ್ಲಿ ಒಂದು ಸೆಲ್ ಕ್ರಿಯೇಟ್ ಮಾಡಿ ಅವ್ರಿಗೆ ವಿಶೇಷವಾದ ಅರ್ಲಿ ಡಿಸ್ಪೋಸಲ್ ಆಗಲಿಕ್ಕೆ, ಅರ್ಲಿ ಕ್ಲಿಯರೆನ್ಸ್ ಕೊಡಲಿಕ್ಕೂ ಸಹ ಪ್ರಯತ್ನ ಆಗ್ತದೆ. ಲ್ಯಾಂಡ್ ಅಲಾಟ್ಮೆಂಟ್ದಲ್ಲಿ ಸಹ ಪ್ರಯಾರಿಟಿ ಕೊಡ್ತೇವೆ. ಮತ್ತು ಯಾರು 250 ಕೋಟಿಗಿಂತ ಹೆಚ್ಚು ಇನ್ವೆಸ್ಟ್ ಮಾಡ್ತಾರೆ NRIs, ಅವ್ರಿಗೂ ವಿಶೇಷ ಇನ್ಸೆಂಟಿವ್ಸ್ ಕನ್ಸೆಷನ್ ಕೊಡುವ ಈ